ಅಭಿಮಾನಿಗಳೇ ದೇವರು, ನಿರ್ಮಾಪಕರೇ ಅನ್ನದಾತರು ಅಂತ ಹೊರನಟ ಡಾಕ್ಟರ್ ರಾಜ್ ಹೇಳುತ್ತಿದ್ದರು. ಆದರೆ ಅಭಿಮಾನಿಯನ್ನೇ ಕೊಲೆ ಮಾಡಿಸುವುದು ಇಂದಿನ ಟ್ರೆಂಡ್ ಆಗಿದೆ. ಅನ್ನ ನೀಡುವ ನಿರ್ಮಾಪಕನನ್ನೇ ನಿಂದಿಸುವುದು ಇಂದಿನ ನಟರ ಸ್ಟೈಲ್ ಆಗಿದೆ. ಅಪ್ಪ ತೆರೆಯ ಮೇಲೆ ವಿಲನ್ ಆಗಿದ್ದರೆ ನಿಜ ಜೀವನದಲ್ಲಿ ಸತ್ಪ್ರಜೆಯಾಗಿ ಬದುಕಿದ್ರು, ಬಾಳಿದ್ರು. ಆದರೆ ಮಗ ತೆರೆಯ ಮೇಲೆ ಹೀರೋ ಆಗಿ ಮಿಂಚಿದ್ರು, ಬದುಕಿನಲ್ಲಿ ವಿಲನ್ ಆಗಿರುವುದು ನಾಚಿಕೆಗೆಡತನ, ದುರಹಂಕಾರದ ಪರಮಾವಧಿ ಎಂದೇ ಹೇಳಬಹುದು. ಬಂಧುಗಳೇ, ಗೊತ್ತಾಯ್ತಲ್ಲ ನಾನು ಯಾರ ಬಗ್ಗೆ ಹೇಳುತ್ತಾ ಇರುವುದು? ಅವನೇ ಮೆಜೆಸ್ಟಿಕ್ನ ದಾಸ, ಕರಿಯ, ಪತ್ನಿ ಪೀಡಕ ದರ್ಶನ್ ಅಸಲಿ ರೂಪದ ಬಗ್ಗೆ. ಇಂದು ಈತ ಮತ್ತು ಈತನ ಪಟಾಳಂ ನಡೆಸಿರುವ ಘೋರ ಹತ್ಯೆಯನ್ನು ಖಂಡಿಸಿ ಚಿತ್ರದುರ್ಗದ ನಾಗರಿಕರು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ಮಾಜಿ ಶಾಸಕರಾದ ಎಸ್.ಕೆ. ಬಸವರಾಜನ್, ತಿಪ್ಪಾರೆಡ್ಡಿ ಸೇರಿದಂತೆ ವೀರಶೈವ ಲಿಂಗಾಯತ ಸಂಘಟನೆಗಳು, ಜಂಗಮ ವೇದಿಕೆ, ಸಂಸದ ಗೋವಿಂದ ಕಾರಜೋಳ ಹಾಗೂ ಅನೇಕ ಮಠಾಧೀಶರುಗಳು ಪ್ರತಿಭಟಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಸಹ ಈ ಹತ್ಯೆಯನ್ನು ಖಂಡಿಸಿದ್ದಾರೆ, ಈ ಕೃತ್ಯವನ್ನು ಖಂಡಿಸಿದ್ದಾರೆ. ಉಜ್ಜಯಿ ಜಗದ್ಗುರು ಸಹ ಈ ಕೃತ್ಯ ನಡೆಯಬಾರದಿತ್ತೆಂದು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ರಿ ಆಗ್ತಿದೆ ನಮ್ಮ ಸಮಾಜಕ್ಕೆ? ನೇಹಾ ಹಿರೇಮಠ್ ಭೀಕರ ಹತ್ಯೆ ಮಾಸುವ ಮುನ್ನವೇ ಮತ್ತೋರ್ವ ಯುವಕ ಚಿತ್ರದುರ್ಗದ ರೇಣುಕಸ್ವಾಮಿಯ ಮರ್ಡರ್. ಅದು ಒಬ್ಬ ಸ್ಟಾರ್ ನಟನ ಗ್ಯಾಂಗ್ನಿಂದ ದಿ ಬಾಸ್ ಅಂತ ವಿಜೃಂಭಿಸಿಕೊಳ್ಳುತ್ತಿರುವ ದರ್ಶನ್ ಮತ್ತು ಆತನ ಪಟಾಳಂ ನಿಂದ ಒಬ್ಬ ಅಭಿಮಾನಿಯ ಕೊಲೆಯಾಗಿದೆ. ನಿಜಕ್ಕೂ ಇದು ಅಮಾನವೀಯ ಕೃತ್ಯವೆಂದನೇ ಹೇಳಬಹುದು. ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡ ಎನ್ನುವ ಮಾಡೆಲ್ನ ವಿರುದ್ಧ ಅಶ್ಲೀಲ ಮೆಸೇಜ್ ಹಾಕಿದ್ದ ಕಾರಣಕ್ಕೆ ಮರ್ಡರ್ ಮಾಡುವ ಮಟ್ಟಕ್ಕೆ ಒಬ್ಬ ನಟ ಇರುತ್ತಾನೆಂದರೆ ಬೀದಿ ರೌಡಿಗಿಂತ ಕಡೆಯಾಗಿದ್ದಾನೆ ಅಂತಲೇ ಹೇಳಬಹುದು. ಹೆಣ್ಣು ಹೊನ್ನು ಮಣ್ಣು ಹುಚ್ಚು ಹಿಡಿದಿರುವ ದರ್ಶನ್ ತುಗುದೀಪ್ ತನ್ನ ಪ್ರೇಯಸಿತ ಮನ ತಣಿಸಲು ಕೊಲೆ ಮಾಡುವುದಿಸೋದಕ್ಕೆ ಸುಪಾರಿ ಕೊಡುತ್ತಾನೆಂದರೆ ಇಂಥವನ್ನ ಪ್ಯಾನ್ಗಳ ಪಾಡೇನು? ರೇಣುಕಸ್ವಾಮಿ ಎಂಬ ಯುವಕ ಸಹ ದರ್ಶನ್ ಅಭಿಮಾನಿಯಾಗಿದ್ದನಂತೆ. ಹುಚ್ಚನಂತೆ ದರ್ಶನನ್ನು ಪ್ರೀತಿಸುತ್ತಿದ್ದನಂತೆ, ಗೌರವಿಸುತ್ತಿದ್ದನಂತೆ. ತನ್ನ ಅಭಿಮಾನಿಯನ್ನೇ ತನ್ನ ಪ್ರೇಯಸಿಗಾಗಿ ಕೊಲ್ಲುವುದೆಂದರೆ ಯಾವ ಮಟ್ಟಕ್ಕೆ ಆತನ ಮನಸ್ಸು ವಿಕೃತವಾಗಿದೆ ನೀವೇ ಊಹಿಸಿ. ಸಿನಿಮಾ ಶೈಲಿಯಲ್ಲಿ ಶೆಡ್ಗೆ ಕರೆದೊಯ್ದು 7-8 ದಾಂಡಿಗರ ಜೊತೆ ಸಿಕ್ಕಾಬಟ್ಟೆ ಕಪಾಳಕ್ಕೆ, ಎದೆಗೆ, ಹೊಟ್ಟೆಗೆ, ಮರ್ಮಾಂಗಕ್ಕೆ, ಮೂಗಿಗೆ ಒಡೆದು ಜೀವವನ್ನೇ ಬಲಿ ತೆಗೆದುಕೊಂಡಿದ್ದಾರೆ ಈ ರಾಕ್ಷಸರು. ದಿ ಬಾಸ್ ಮೆಜೆಸ್ಟಿಕ್ನ ಕರಿಯ ಸಿನಿಮಾ ಶೈಲಿಯಲ್ಲಿ 2-3 ಸ್ಕಾರ್ಪಿಯೋ ಕಾರಿನಲ್ಲಿ ಒಟ್ಟಿಗೇರಿರುವ ಶೆಡ್ಗೆ ತನ್ನ ಪಟಾಳಂ ಜೊತೆ ಹೋಗಿ ರೇಣುಕಸ್ವಾಮಿಯನ್ನು ಕಂಡು ಜಾಡಿಸಿ ಒದ್ದಾನಂತೆ. ಆತ ಒದಿಯುವಾಗ ಈ ಭಿನ್ನಾಣಿಗೆತ್ತಿ ಪವಿತ್ರ ಗೌಡ ಎಂಬ ಮಾಡೆಲ್ ಒಡಿ ದರ್ಶನ್ ಎಂದು ಹುರಿದುಂಬಿಸಿದಂತೆ ಈ ಪಾತಕಿ. ಈ ಪಾತಕಿಯಿಂದಲೇ ದರ್ಶನ್ ಈ ಮಟ್ಟಕ್ಕೆ ಇಳಿದಿದ್ದು ನಿಜಕ್ಕೂ ದುರಂತ. ಅದರ ಬಗ್ಗೆ ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫಾಲೋ ಅಪ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ನಿಜಕ್ಕೂ ಒಬ್ಬ ಪವಿತ್ರ ಗೌಡ ಎಂಬುವ ಒಬ್ಬ ಮಾಯಾಂಗನೆಯ ಬಲೆಗೆ ಬಿದ್ದ ದರ್ಶನ್ ಒಬ್ಬ ಅಭಿಮಾನಿಯನ್ನೇ ಕೊಲ್ಲಿಸ್ತಾನೆಂದರೆ ನಿಜಕ್ಕೂ ಇದು ದುರಂತನೇ ಅಂತಲೇ ಹೇಳಬಹುದು. ಅಷ್ಟೆಲ್ಲ ಮೆಸೇಜ್ ಹಾಕಿದರೆ ಪೊಲೀಸರು ಕಂಪ್ಲೇಂಟ್ ನೀಡಬಹುದಿತ್ತು. ಒಬ್ಬ ಸೆಲೆಬ್ರಿಟಿ ಹೋಗಿರುವುದು ಇದು ಕನ್ನಡ ಚಿತ್ರರಂಗದಲ್ಲಿ ಕಪ್ಪು ಚುಕ್ಕಿ ಅಂತಲೇ ಹೇಳಬಹುದು. ವೀರಶೈವ ಲಿಂಗಾಯತ ಬಂಧುಗಳೇ, ತಮ್ಮ ಮಕ್ಕಳಿಗೆ ಒಂದು ಬುದ್ಧಿಪಾಠ ಕಲಿಸಿ. ಇನ್ನು ಮುಂದಾದರೂ ರೀಲ್ಸ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಯಾವುದೇ ನಟನ ಪರ ಮತ್ತು ವಿರುದ್ಧ ಮೆಸೇಜ್ ಹಾಕದಿರಲಿ. ಅಶ್ಲೀಲವಾಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದೇ ಮೆಸೇಜ್ ಹಾಕದೆ ಸಮಾಜಕ್ಕೆ, ಧರ್ಮಕ್ಕೆ ಮೆಸೇಜ್ ಹಾಕಿ ಅಂತಾನೆ ನಮ್ಮ ವೀರಶೈವ ನ್ಯೂಸ್ ಕಳಕಳಿಯಿಂದ ಕೇಳಿಕೊಡುತ್ತದೆ. ಆತ್ಮೀಯ ಬಂಧುಗಳೇ, ಇನ್ನು ಮುಂದಾದರೂ ತಾವು ಎಲ್ಲ ಒಗ್ಗಟ್ಟಾಗಿ ದರ್ಶನ್ ಮಾಡಿರುವ ಈ ಒಂದು ಘೋರ ಹತ್ಯೆಯನ್ನು ಖಂಡಿಸಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟಿಸಿ ಅಂತ ವೀರಶೈವ ನ್ಯೂಸ್ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತದೆ. ಇನ್ನು ಮುಂದೆ ದಿ ಬಾಸ್ ಯಾವುದೇ ಚಿತ್ರ ಬಂದರೂ ವೀರಶೈವ ಲಿಂಗಾಯತ ಸಮುದಾಯ ಒಟ್ಟಾಗಿ ಅದನ್ನು ಬಹಿಷ್ಕರಿಸಿ ಅಂತಲೇ ವೀರಶೈವ ನ್ಯೂಸ್ ಚಾನಲ್ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತದೆ. ಬಂಧುಗಳೇ, ನಮಸ್ಕಾರ.